ನೋಂದಾಯಿಸಲು ಹೊರಟಿರುವ ಕೆಐಎಡಿಬಿ ವಿರುದ್ಧ ಬೃಹತ್ ಪ್ರತಿಭಟನೆ. ದಲಿತ ಟೈಗರ್ ಸಂಘಟನೆ ರಾಜ್ಯಾಧ್ಯಕ್ಷರಾದ ಅರುಣ್ ನೇತೃತ್ವದಲ್ಲಿ ಕೆಸಿ ವಿಜಯಕುಮಾರ್ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದಲಿತ ಟೈಗರ್ ರಾಜ್ಯಾಧ್ಯಕ್ಷರಾದ ಅರುಣ್ ರವರು ಮಾತನಾಡಿ, ಕೆಸಿ ವಿಜಯಕುಮಾರ್ ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಕೆಐಎಡಿಬಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಬೇಕೆಂದು ಆಗ್ರಹಿಸಿದರು. ಲೋಕಾಯುಕ್ತರಿಗೆ ದೂರು ಸಲ್ಲಿಸಿಲ್ಲ ಸರ್. ನೀವು ಬರೀ ಪೊಲೀಸ್ ಇಲಾಖೆಗೆ ದೂರ ಏನಾದ್ರು ಸಲ್ಲಿಸಿದೀರಾ? ಪ್ರತಿಭಟನೆ ಮಾಡೋದ್ರಿಂದ ಏನಾದ್ರು ನಿಮ್ಗೆ ನ್ಯಾಯ ದೊರಕುತ್ತಾ ಸರ್? ಆಲ್ರೆಡಿ ಬಂದು ಇದು ಒಂದ್ 2 ವರ್ಷಕ್ಕೆ ಮುಂಚೆ ಕೋರಮಂಗಲ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ. ಇದು ಲೋಕಾಯುಕ್ತ ಸಲ್ಲಿಸಬೇಕಾಗಿದ್ರೆ ಕೆಡಿಬಿ ಇಂದ ನಮ್ಗೆ ಬಂದು ಅನ್ಯಾಯ ಆಗಿದ್ರೆ ನಾವು ಸಲ್ಲಿಸಬಹುದಾಗಿತ್ತು. ಹೀಗೆ ಇವ್ರು ಮಾಡ್ತಾ ಇರೋದು ಆ ಕಂಪನಿ ಕಡೆಯಿಂದ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅವ್ರಿಗೆ ನಿಮ್ಗೆ ಏನ್ ಸರ್ ಇದು ಸಂಬಂಧ? ಯಾರಿಗೆ? ಅವ್ರು ವಿಜಯ್ ಕುಮಾರ್ಗೆ ನಿಮ್ಗೆ ಏನ್ ಸಂಬಂಧ ಸರ್? ವಿಜಯ್ ಕುಮಾರ್ ನಮ್ಮ ಸಂಘಟನೆಯ ಗೌರವ ಅಧ್ಯಕ್ಷ ಆಗಿದ್ದಂತವ್ರು. ಹೀಗೆ ನಮ್ಮ ದಲಿತ ಟೈಗರ್ ಸಂಘಟನೆ ಗೌರವ ಅಧ್ಯಕ್ಷರಾಗಿದ್ದಂತವ್ರು. ನಮ್ಗೆ ತುಂಬಾ ಒಡನಾಡಿಗಳು. ಹಾಗೂ ಇವರು ಬಂದು ಅವ್ರಿಗೆ ಕೆಲಸ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಫುಲ್ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಫುಲ್ ನನ್ನ ಹೆಸರಿಗೆ ಬಂದು GPA ಮಾಡ್ಕೊಟ್ಟಿದ್ದಾರೆ. ಅವ್ರು ಎಲ್ಲ ಓಡಾಡಕ್ ಬರಲ್ಲ, ನೀವು ಮುಂದೆ ನಿಂತ್ಕೊಂಡ್ ಮಾಡಿ ನಂಗೆ ನ್ಯಾಯ ದೊರಸ್ಕೊಡಿ ಅಂತ ಹೇಳಿ ನಮ್ಮ ಹತ್ರನು ಕೇಳ್ಕೊಂಡು, ನಮ್ಮ ಸಂಘಟನೆ ಹತ್ರ ಕೇಳ್ಕೊಂಡಿರೋದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಸರ್. ಕೆಡಿಬಿಗೆ ಮನವಿ ಮಾಡ್ತಾ ಇದೀವಿ ಏನಂತ ಹೇಳಿ, ಈ ತರ ಬಂದು ಮೋಸಗಾರಗಳಿಗೆ ಮುಂದೆ ನೀವು ಯಾವುದೇ ರೀತಿ ಕೆಡಿಬಿಗೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ನೀವು ಮಾಡೋದಾಗ್ಲಿ ಏನ್ ದಾಖಲೆಗಳನ್ನ ನೀವು ಮಾಡಿದೀರಾ ಅದನ್ನ ಬಂದು ಈಗಲೇ ತಡೆ ಹಿಡೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಒರಿಜಿನಲ್ ಪೇಪರು ಪೂರ್ತಿ ಬಂದು ಇರೋದು ವಿಜಯಕುಮಾರ್ ಹತ್ರ. ಅವರು ಅಗ್ರಿಮೆಂಟ್ ಹಾಕಿ ಮೇಲ್ ಐಡಿಯಿಂದ ಅವ್ರಿಗೆ ಮೆಸೇಜ್ ಮಾಡಿ ಎಲ್ಲ ಪ್ರತಿಯೊಂದು ದಾಖಲೆಗಳೂ ಇದೆ. ಈಗ ನಾವು ಕೆಡಿಬಿ ಕೊಡುವಂತ ಮನವಿ ಪತ್ರದಲ್ಲಿ ಅದು ನಾವು ಸೇರಿಸ್ತಾ ಇದೀವಿ. ಹಾಗೂ ಮುಂದೆ ಬರುವಂತ ದಿನದಲ್ಲಿ ಇವ್ರು ಏನಾದ್ರೂ ಎಚ್ಚೆತ್ಕೊಂಡು ಇದಕ್ಕೆ ಏನಾದ್ರೂ ಕರೆಕ್ಟ್ ಆಗಿ ರೀತಿಯಲ್ಲಿ ಪರಿಹಾರ ನಡೆದಿಲ್ಲ ಅಂದ್ರೆ ಮುಂದೆ ಬರುವಂತ ದಿನದಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಗಮನಕ್ಕೆ ತಂದು ಯಾವ ರೀತಿ ಈ ಕೆಲಸಗಳನ್ನ ಮಾಡಿದ್ರೆ ಇವ್ರ ಮೇಲೆ FIR ಮಾಡಿ ಇವ್ರನ್ನ ಜೈಲಿಗೆ ಕಳಿಸಿ ಅಂತ ಹೇಳ್ತೀವಿ. ಕಾರಣ ಏನಂದ್ರೆ ಇದೇ ಮುಂಚೆ ಏನ್ ಹೇಳ್ತಾ ಇದ್ರು, ಕೋರಮಂಗಲ ಟೆಸ್ಟ್ ಕಂಪ್ನಿ ಇದು ಸಿವಿಲ್ ಮ್ಯಾಟರ್ ಅಂತ ಹೇಳ್ತಾ ಇದ್ರು. ಯಾವಾಗ ಬಂದು ಇವರು ದಾಖಲೆಗಳು ನಮ್ಮ ಹತ್ರ ಕೊಟ್ಬಿಟ್ಟು ಎಲ್ಲಾ ದುಡ್ಡುಗಳನ್ನ ಈಸ್ಕೊಂಡು ದಾಖಲೆ ಕಳೆದೋಗಿದೆ ಅಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಮೇಲೆ ಬಂದು ಇವ್ರು ಏನ್ ಮಾಡ್ತಾರೆ, ಸರ್ಟಿಫಿಕೇಟ್ ಕಾಪಿ ತಕೊಂತಾರೆ. ಅದು ಬಂದು ಏನಂದ್ರೆ ಅದು ಕ್ರಿಮಿನಲ್ ಆಕ್ಟ್ ಆಗುತ್ತೆ. ಯಾಕೆ ಕ್ರಿಮಿನಲ್ ಆಕ್ಟ್ ಆಗುತ್ತೆ ಅಂದ್ರೆ ಇಡೀ ಬಂದು ಇಲಾಖೆಯನ್ನು ದಿಕ್ ತಪ್ಪಿಸ್ತಾರೆ. ಹಾಗೂ ಇವ್ರು ಮೋಸ ಮಾಡಿರೋದು ಕಣ್ಮುಂದೆ